ತಟ್ಟೆಯಲ್ಲಿ ನಾನ್ ವೆಜ್ ಇಟ್ಟು ಇನ್ನೊಂದು ತಟ್ಟೆಯಲ್ಲಿ ಈ ಹಲಸಿನಕಾಯಿಂದ ಮಾಡಿರ್ತಕ್ಕಂತಹ ಬಸ್ಸಾರು ಮತ್ತು ಪಲ್ಯನ ಇಟ್ಟರೆ ನಾನು ಚೂಸ್ ಮಾಡೋದಂತೂ ಈ ಹಲಸಿನಕಾಯಿ ಬಸ್ಸಾರನ್ನೇ, ಜೊತೆಗೆ ಪಲ್ಯ ಸಹ. ಬನ್ನಿ ನೋಡೋಣ ಇದನ್ನು ಮಾಡೋದು ಹೇಗೆ ಅಂತ. ಇದಕ್ಕೆ ಕೊತ್ತಕಾಯಿ ಮತ್ತು ಹಲಸಿನ ಬೆಳಕು ಅಂತಲೂ ಕರೀತಾರೆ. ಈ ಸಾರನ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಒಂದು ಬೇಬಿ ಜಾಕ್ ಫ್ರೂಟ್ ಅಂದರೆ ಇದು ಎಳೆ ಹಲಸಿನಕಾಯಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಕೈಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೈಗೆಲ್ಲ ಮೇಣ ಎಲ್ಲ ಮೆತ್ಕೊಳ್ಳುತ್ತೆ. ಈಳ್ಗೆ ಮಣೆಯಿಂದ ಇದನ್ನು ಕಟ್ ಮಾಡ್ಕೊಳ್ಳೋದು ಈಸಿ. ನನಗೆ ಚಾಕುನಲ್ಲಿ ಸ್ವಲ್ಪ ಕಷ್ಟನೇ ಆಯಿತು. ಈ ತುಂಡುಗಳೆಲ್ಲನೂ ಕಪ್ಪು ಆಗಬಾರ್ದು ಅಂತಂದ್ಬಿಟ್ಟು ನಾನಿಲ್ಲಿ ಒಂದು ಬಟ್ಟೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಈ ರೀತಿ ಹೊರಗಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಇದನ್ನು ಈ ಬಟ್ಟಲಿಗೆ ಹಾಕಿದ್ರೆ ನೋಡಿ ಒಂದಿಷ್ಟು ಸಹ ಇದು ಕಪ್ಪಾಗಿಲ್ಲ. ಈಗ ನಾನು ರಾತ್ರಿನೇ ಇದಕ್ಕೆ ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೀನಿ. ಫಸ್ಟು ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಇಲ್ಲಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆ ಈ ಹಲಸಿನಕಾಯಿ ತುಂಡುಗಳನ್ನು ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು 2 ರಿಂದ 3 ವಿಷಲ್ ಇದನ್ನು ಕುಕ್ಕರಲ್ಲಿ ಹಾಕ್ಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಬಸ್ಸಾರು ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನಕಾಯಿ, ಈರುಳ್ಳಿ ಮತ್ತು ಟೊಮೆಟೊನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ. ಈಗ ಇದು ವಿಷಲ್ ಬಂದಿದೆ, ಈ ಕಾಳುಗಳು ಎಲ್ಲ ಸಹ ಬೆಂದಿದೆ. ಇದನ್ನು ಬಸ್ಕೋಬೇಕಾಗತ್ತೆ. ಈ ಬಸಿಯ ಬಟ್ಟಲಿಗೆ ಎಲ್ಲ ಹಾಕಿ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ಸಾರಿಗೆ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಕಾಳನ್ನು ಸಹ ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡು ಇಲ್ಲಿ ನಾವು ಏನು ಸೋಸ್ಕೊಂಡಿದ್ದೀವಿ ನೀರು, ಉಳಿದಿರ್ತಕ್ಕಂತಹ ನೀರು, ಅದಕ್ಕೆ ಈ ಮಸಾಲೆನ ಹಾಕಿ ಒಂದು 6 ರಿಂದ 8 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಬಸ್ಸಾರು ರೆಡಿ ಆಗಿಬಿಡುತ್ತೆ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಇದು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಕಾಳು ಮತ್ತು ಈ ಹಲಸಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಟ್ವಿಸ್ಟ್ ಅಂತಂದರೆ ಇದೇನೆ, ಹುಚ್ಚೆಳ್ಳು ಅಂತ ಕರೀತಾರೆ ಇದನ್ನು ಒಂದು 2 ಸ್ಪೂನಷ್ಟು ನಾನಿಲ್ಲಿ ತೊಗೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ಚಟ್ಪಟ ಅನ್ನೋವರೆಗೂ ಅದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಟರ್ನ್ ಆಫ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ರಫಾಗೇ ಇರಬೇಕಾಗತ್ತೆ, ತುಂಬಾ ನೈಸಾಗೂ ಸಹ ಮಾಡ್ಕೋಬಾರ್ದು ಇದನ್ನು. ಈಗ ಇಲ್ಲಿ ಪಲ್ಯ ಏನು ರೆಡಿ ಆಗ್ತಾಯಿದೆ ಅದಕ್ಕೆ ನಾನಿಲ್ಲಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಕೊನೆಯದಾಗಿ ಈ ಪುಡಿಯನ್ನು ಸಹ ಹಾಕಿ ರೆಡಿ ಮಾಡಿಕೊಂಡ್ರೆ ಪಲ್ಯ ಸಹ ರೆಡಿ ಆಗುತ್ತೆ. ಮುದ್ದೆ ಜೊತೆ ಅಂತೂ ಇದು ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಬೆಳಗ್ಗೆನೇ ಮಾಡ್ಕೊಂಡಿದ್ದರಿಂದ ಇದನ್ನು ಅನ್ನದ ಜೊತೆ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.